Hello friends, welcome to my channel. Friends, ಇವತ್ತಿನ ವಿಡಿಯೋದಲ್ಲಿ ನಾನು ಡ್ರೈ ಸ್ಕಿನ್ ಅಥವಾ ವೆರಿ ಡ್ರೈ ಸ್ಕಿನ್ ಇರೋರಿಗೆ ಮಾಯಿಶ್ಚರೈಸರ್ ಗಳನ್ನು ತೋರಿಸ್ತಾ ಇದ್ದೀನಿ. ಸೊ ಡ್ರೈ ಸ್ಕಿನ್ ಇರೋರು ಮಾಯಿಶ್ಚರೈಸರ್ ಅಂತೂ ಸ್ಕಿಪ್ ಮಾಡ್ಲಿಕ್ಕೆ ಹೋಗಲೇಬಾರದು ಅಂತಾನೆ ಹೇಳ್ಬೋದು. ಬಿಕಾಸ್ ನಿಮಗೆ ಆಲ್ರೆಡಿ ನಿಮ್ಮ ಸ್ಕಿನ್ ಗೆ ತುಂಬಾನೇ ಡ್ರೈನೆಸ್ ಇರುತ್ತೆ. ಸೊ ಅದರಿಂದ ಇರಿಟೇಷನ್ ಆಗ್ತಿರುತ್ತೆ, ಪೀಲಿಂಗ್ ಆಗ್ತಿರುತ್ತೆ, ಕೆಲವರಿಗೆ ಬ್ಲೀಡ್ ಎಲ್ಲ ಕೂಡ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನೀವು ಕೇರ್ಫುಲ್ ಆಗಿ ಮಾಯಿಶ್ಚರೈಸರ್ ನ ಸೆಲೆಕ್ಟ್ ಮಾಡ್ಕೋಬೇಕು ಅಂಡ್ ಯೂಸ್ ಕೂಡ ಮಾಡಬೇಕು ಎವ್ರಿ ಡೇ ಅಂತಾನೆ ಹೇಳ್ಬೋದು. ಅವಾಗ ನಿಮ್ಮ ಸ್ಕಿನ್ ತುಂಬಾನೇ ಸಾಫ್ಟ್ ಆಗುತ್ತೆ, ತುಂಬಾನೇ ಸಫಲ್ ಆಗುತ್ತೆ. ಅವಾಗ ಯಾವುದೇ ರೀತಿ ನಿಮಗೆ ಸ್ಕಿನ್ ಪ್ರಾಬ್ಲಮ್ಸ್ ಬರೋದಿಲ್ಲ. ಸೊ ನೀವು ಹೇಗೆ ಸೆಲೆಕ್ಟ್ ಮಾಡ್ಕೋಬೇಕು ಡ್ರೈ ಸ್ಕಿನ್ ಇರೋರು ಮಾಯಿಶ್ಚರೈಸರ್ ಅಂತ ಹೇಳಿದ್ರೆ, ಸೊ ನಿಮ್ಮ ಮಾಯಿಶ್ಚರೈಸರ್ ರಿಚ್ ಕ್ರೀಮಿ ಬೇಸ್ಡ್ ಆಗಿರಬೇಕು, ಮತ್ತೆ ಥಿಕ್ ಆಗಿರಬೇಕು, ಅಥವಾ ಆಯಿಲಿ ಬೇಸ್ಡ್ ಕ್ರೀಮಿ ಆಗಿರಬೇಕು. ಸೊ ಈ ರೀತಿಲೆಲ್ಲ ನೀವು ತುಂಬಾ ಥಿಕ್ ಆಗಿರೋಂಥ ಕ್ರೀಮಿ ಟೆಕ್ಸ್ಚರ್ ಇರೋಂಥ ನೀವು ಮಾಯಿಶ್ಚರೈಸರ್ ಚೂಸ್ ಮಾಡಿದ್ರಿ ಅಂತ ಹೇಳಿದ್ರೆ, ಸೊ ನೀವು ಅಪ್ಲೈ ಮಾಡಿದಾಗ ಕ್ರೀಮು ಬೇಗನೆ ಕ್ವಿಕ್ ಆಗಿ ಅಬ್ಸರ್ವ್ ಆಗುತ್ತೆ, ಮತ್ತೆ ಒಂದು ರೀತಿ ಕೋಟಿಂಗ್ ತರ ಬರುತ್ತೆ ಅಂತಾನೆ ಹೇಳ್ಬೋದು. ಅವಾಗ ನಿಮ್ಮ ಸ್ಕಿನ್ ತುಂಬಾನೇ ಸಾಫ್ಟ್ ಆಗುತ್ತೆ. ಮತ್ತೆ ಇಂಗ್ರೀಡಿಯೆಂಟ್ಸ್ಗಳು ಯಾವ್ದೆಲ್ಲ ಇರಬೇಕು ಅಂತ ಹೇಳಿದ್ರೆ, ಗ್ಲಿಸರಿನ್ ಆಗಿರ್ಬೋದು, ಹೈಲೋರಾನಿಕ್ ಆಸಿಡ್ ಆಗಿರ್ಬೋದು, ಶಿಯಾ ಬಟರ್, ಸೆರಾಮೈಡ್, ಯೂರಿಯಾ, ನಿಯಾಸಿನಮೈಡ್. ಸೊ ಈ ರೀತಿ ಇಂಗ್ರೀಡಿಯೆಂಟ್ಸ್ ಇರೋದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆನಾ? ಸೊ ಆಲ್ರೆಡಿ ಇವಾಗ ಏನಾರು ಚೂಸ್ ಮಾಡಿ ಏನಾರು ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ಸೊ ನಾನು ಹೇಳಿರೋ ಹಾಗೆ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಆ ಇಂಗ್ರೀಡಿಯೆಂಟ್ ಇದೆಯಾ ಅಂತ ಹೇಳಿ ಒಮ್ಮೆ ಚೆಕ್ ಮಾಡಿ. ಸೊ ರೈಟ್ ವೆಯ್ಟ್ ಅಂತ ಹೇಳಿದ್ರೆ ನೀವು ಯಾವ್ದು ಚೂಸ್ ಮಾಡಿದ್ರೆ ಅದನ್ನೇ ನೀವು ಯೂಸ್ ಮಾಡ್ಬೋದು. ಸಪೋಸ್ ಇವಾಗ ನೀವೇನು ಯೂಸೇ ಮಾಡ್ತಿಲ್ಲ ಅಂತ ಹೇಳಿದ್ರೆ, ಅಥವಾ ರಾಂಗ್ ಆಗಿ ನೀವೇನಾದ್ರು ಸೆಲೆಕ್ಷನ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ, ಇವತ್ತು ನಾನು 3 ಮಾಯಿಶ್ಚರೈಸರ್ ಗಳನ್ನ ತೋರಿಸ್ತಾ ಇದೀನಿ. ಸೊ ಈ 3 ಮಾಯಿಶ್ಚರೈಸರ್ ಅಲ್ಲಿ ನೀವು ಯಾವ್ದಾದ್ರು ಒಂದನ್ನ ಚೂಸ್ ಮಾಡಬಹುದು. ಪ್ರತಿಯೊಂದು ಮಾಯಿಶ್ಚರೈಸರ್ ಬಗ್ಗೆ ನಿಮ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ಏನೆಲ್ಲ ಫೀಚರ್ಸ್ ಇರುತ್ತೆ, ಎಕ್ಸ್ಟ್ರಾ ಏನೆಲ್ಲ ನಿಮಗೆ ಸಿಗುತ್ತೆ ಅಂತ ಹೇಳಿ, ಅಂಡ್ ಆಲ್ಸೋ ಪ್ರೈಸ್ ಕೂಡ ಮೆನ್ಷನ್ ಮಾಡ್ತೀನಿ. ಸೊ ಹಾಗಾಗಿ ವಿಡಿಯೋ ಕೊನೆ ತನಕ ನೋಡಿ, ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡ್ತಾ ನೋಡ್ಬೇಡಿ. ಹಾಗೆ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರಲ್ಲ, ಹೊಸದಾಗಿ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಚಾನಲ್ ನಲ್ಲಿ ಅಂತ ಹೇಳಿದ್ರೆ, ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ, ಸೊ ಬನ್ನಿ ಹಾಗಾದ್ರೆ ತಡ ಮಾಡದೆ ಇವತ್ತಿನ ವಿಡಿಯೋನ ಕ್ವಿಕ್ ಆಗಿ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಈಗ ಫಸ್ಟ್ ಮಾಯಿಶ್ಚರೈಸರ್ ಬಂದು ಪ್ಲಮ್ ಓಟ್ ಅಂಡ್ 1% ಸೆರಮೈಡ್ ಬ್ಯಾರಿಯರ್ ಲವ್ ಫೇಸ್ ಕ್ರೀಮ್ ಅಂತ ಹೇಳಿ ನೋಡ್ತಾ ಇದ್ದಾರಲ್ವ ಪ್ಯಾಕೇಜಿಂಗ್. ಸೊ ಈ ರೀತಿ ಇರುತ್ತೆ, ಇದು ಪ್ಲಮ್ ಬ್ರ್ಯಾಂಡ್ ಅವ್ರದ್ದು. ಓಕೆನಾ? ಈ ಒಂದು ಮಾಯಿಶ್ಚರೈಸರ್ ಯೂಸ್ ಮಾಡೋದ್ರಿಂದ ಏನೆಲ್ಲ ನಿಮಗೆ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ, ಸೊ ಇದು ನಿಮಗೆ ಕ್ರೀಮಿ ಫಾರ್ಮ್ ಅಲ್ಲಿ ಇರುತ್ತೆ. ಸೊ ನೀವು ಅಪ್ಲೈ ಮಾಡಿದಾಗ ನಿಮ್ಮ ಸ್ಕಿನ್ ಬ್ಯಾರಿಯರ್ನ ಇದು ಸ್ಟ್ರೆಂಥನ್ ಮಾಡುತ್ತೆ, ಮತ್ತೆ ಪ್ರೊಟೆಕ್ಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಸ್ಕಿನ್ ಬ್ಯಾರಿಯರ್ಸ್ ಏನಾದರೂ ಡ್ಯಾಮೇಜಸ್ ಆಗಿತ್ತು ಅಂತ ಹೇಳಿದ್ರೆ ಅದನ್ನ ರಿಪೇರ್ ಮಾಡುತ್ತೆ, ಮತ್ತೆ ನಿಮಗೆ ಡೀಪ್ ಹೈಡ್ರೇಷನ್, ಡೀಪ್ ಮಾಯಿಶ್ಚರೈಸೇಷನ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಸೊ ನೀವು ಫಸ್ಟ್ ಟೈಮ್ ನೀವು ಯೂಸ್ ಮಾಡಿದಾಗ ನಿಮಗೆ ಇನ್ಸ್ಟೆಂಟ್ ಆಗಿನೇ ನಿಮ್ಮ ಸ್ಕಿನ್ ತುಂಬಾನೇ ಸಾಫ್ಟ್ ಆಗುತ್ತೆ. ಇನ್ನು 30 ಮಿನಿಟ್ಸ್ ವರೆಗೂ ಬಿಟ್ಟು ನೋಡಿದ್ರಿ ಅಂತ ಹೇಳಿದ್ರೆ, ಸೊ ನಿಮ್ದು ಪರ್ಮನೆಂಟ್ ಆಗಿ ನಿಮ್ಮ ಸ್ಕಿನ್ ಸಾಫ್ಟ್ನೆಸ್ ಫೀಲ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಅಷ್ಟು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ, ಮತ್ತೆ ಡೀಪ್ ಲೇಯರ್ ಅಲ್ಲಿ ಹೋಗಿ ಸ್ಕಿನ್ ಮಾಯಿಶ್ಚರೈಸೇಷನ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಈಗ ಲೇಯರ್ ಇರುತ್ತೆ ಅಲ್ವಾ, ನಿಮ್ಗೆ ಗೊತ್ತೇ ಇರುತ್ತೆ ಸ್ಕಿನ್ ಲೇಯರು. ಸೊ ಇದು ಕೆಲವೊಂದು ಮಾಯಿಶ್ಚರೈಸರ್ ಫಸ್ಟ್ ಲೇಯರ್ ಅಲ್ಲಿ ಮಾತ್ರ ಮಾಯಿಶ್ಚರೈಸೇಷನ್ ಕೊಡೋದು, ಅಂದ್ರೆ ಹೈಡ್ರೇಷನ್ ಕೊಡುತ್ತೆ, ಅಥವಾ ಸೆಕೆಂಡ್ ಲೇಯರ್ ಅಲ್ಲಿ ಮಾತ್ರ ಪ್ರೊವೈಡ್ ಮಾಡುತ್ತೆ. ಬಟ್ ಈ ಮಾಯಿಶ್ಚರೈಸರ್ ಡೀಪ್ ಲೇಯರ್ ಅಲ್ಲಿ ಹೋಗುತ್ತೆ. ಓಕೆನಾ? ಅಂದ್ರೆ 3rd ಲೇಯರ್ ವರೆಗೂ ಕೂಡ ಡೀಪ್ ಆಗಿ ಹೋಗಿ ಅಲ್ಲಿಂದ ನಿಮಗೆ ಹೈಡ್ರೇಷನ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಸೊ ಅವಾಗ ನಿಮ್ಮ ಸ್ಕಿನ್ ತುಂಬಾನೇ ಸಾಫ್ಟ್ ಆಗುತ್ತೆ, ತುಂಬಾನೇ ಪ್ಲಂಪರ್ ಅಂಡ್ ಲುಕಿಂಗ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಏನಾದ್ರು ಇನ್ಫ್ಲಮೇಷನ್, ರೆಡ್ನೆಸ್ ಏನಾದ್ರು ಆಯ್ತು ನಿಮ್ಮ ಸ್ಕಿನ್ ಅಲ್ಲಿ ಅಂತ ಹೇಳಿದ್ರೆ ಅದು ಕೂಡ ಕಡಿಮೆ ಮಾಡುತ್ತೆ. ಓಕೆನಾ? ಸೊ ಇದಷ್ಟು ಬೆನಿಫಿಟ್ ಈ ಒಂದು ಮಾಯಿಶ್ಚರೈಸರ್ ಯೂಸ್ ಮಾಡೋದ್ರಿಂದ ನಿಮಗೆ ಸಿಗುತ್ತೆ. ಅಂಡ್ ಈ ಮಾಯಿಶ್ಚರೈಸರ್ ಅಲ್ಲಿ ಸೆರಮೈಡ್, ಶಿಯಾ ಬಟರ್, ಆರ್ಗನ್ ಆಯಿಲ್, ಓಟ್ ಎಕ್ಸ್ಟ್ರಾಕ್ಟ್, ಅಲಂಟಾಯಿನ್, ಸೊ ಈ ರೀತಿ ಇಂಗ್ರೀಡಿಯೆಂಟ್ ಗಳು ಆಕ್ಟಿವ್ ಆಗಿರೋದ್ರಿಂದ ಸೊ ನಿಮ್ಗೆ ಇಷ್ಟೆಲ್ಲ ಬೆನಿಫಿಟ್ ಕೊಡುತ್ತೆ. ಅಂಡ್ ಈ ಮಾಯಿಶ್ಚರೈಸರ್ ಎಷ್ಟು ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ $299 ಅಥವಾ ₹1 ಕಮ್ಮಿ $300 ಅಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಓಕೆನಾ? ಸೊ ಐ ಹೋಪ್ ಈ ಒಂದು ಮಾಯಿಶ್ಚರೈಸರ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಅಂಡ್ ಈಗ ಸೆಕೆಂಡ್ ಮಾಯಿಶ್ಚರೈಸರ್ ಯಾವುದು ಅಂತ ಹೇಳಿ ನೋಡೋಣ. ಸೊ ಸೆಕೆಂಡ್ ಒನ್ ಬಂದು ದ ಡರ್ಮಾಕೋ 5% ನಿಯಾಸಿನಮೈಡ್ ಡೀಪ್ ಮಾಯಿಶ್ಚರೈಸಿಂಗ್ ಕ್ರೀಮ್ ಅಂತ ಹೇಳಿ ನೋಡ್ತಾ ಇದ್ದೀರಲ್ವಾ ಪ್ಯಾಕೇಜಿಂಗ್ ಇದು. ಸೊ ಇದು ನಿಮ್ಗೆ ಸೂಟ್ ಆಗುತ್ತೆ ಡ್ರೈ ಸ್ಕಿನ್ ಅಥವಾ ವೆರಿ ಡ್ರೈ ಸ್ಕಿನ್ ಇರೋರಿಗೆ. ಸೊ ಇದನ್ನ ನೀವು ಯೂಸ್ ಮಾಡೋದ್ರಿಂದ ಏನ್ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ, ನಿಮ್ ಸ್ಕಿನ್ ಬ್ಯಾರಿಯರ್ಸ್ ಏನಾದ್ರು ಡ್ಯಾಮೇಜಸ್ ಆಗಿತ್ತು ಅಂತ ಹೇಳಿದ್ರೆ ಅದನ್ನ ರಿಪೇರ್ ಮಾಡಿ ಸ್ಟ್ರೆಂಥನ್ ಮಾಡುತ್ತೆ. ಸೊ ಅವಾಗ ನಿಮ್ಮ ಸ್ಕಿನ್ ತುಂಬಾನೇ ಸಾಫ್ಟ್ ಆಗುತ್ತೆ, ತುಂಬಾನೇ ಸ್ಮೂತ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಸ್ಕಿನ್ ಬ್ಯಾರಿಯರ್ಸ್ಗೆ ತುಂಬಾನೇ ನರಿಶ್ಮೆಂಟ್ ಪ್ರೊವೈಡ್ ಮಾಡುತ್ತೆ, ಡೀಪ್ ಹೈಡ್ರೇಷನ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಏನಾದ್ರು ಡಾರ್ಕ್ ಸ್ಪಾಟ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ, ಸೊ ಅದು ಕೂಡ ಫೇಡ್ ಮಾಡುತ್ತೆ, ಈವನ್ ಸ್ಕಿನ್ ಟೋನ್ ಆಗಿ ಕನ್ವರ್ಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಒನ್ಸ್ ನೀವು ಈ ಒಂದು ಮಾಯಿಶ್ಚರೈಸರ್ ನೀವು ಅಪ್ಲೈ ಮಾಡಿದಾಗ 72 hours ನಿಮಗೆ ಲಾಂಗ್ ಲಾಸ್ಟಿಂಗ್ ಹೈಡ್ರೇಷನ್ ಕೊಡುತ್ತೆ, ಅದರಲ್ಲೂ ಕೂಡ ಡೀಪ್ ಹೈಡ್ರೇಷನ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಸೊ ಓವರ್ ಆಲ್ ನಿಮ್ಮ ಸ್ಕಿನ್ ಟೆಕ್ಸ್ಚರ್ನ ಇದು ತುಂಬಾ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ. ಮತ್ತೆ ಏನಾದ್ರು ಎನ್ವಿರಾನ್ಮೆಂಟ್ ಸ್ಟ್ರೆಸ್ ಇಂದ ನಿಮ್ಮ ಸ್ಕಿನ್ ಏನಾದ್ರು ಡ್ಯಾಮೇಜಸ್ ಆಗಿತ್ತು ಅಂತ ಹೇಳಿದ್ರೆ, ಸೊ ಅದನ್ನ ರಿಕವರ್ ಮಾಡುತ್ತೆ, ಅದರಿಂದ ನಿಮಗೆ ಪ್ರೊಟೆಕ್ಷನ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಇನ್ ಫ್ಯೂಚರ್ ಅಲ್ಲಿ ಆಗದಿರೋ ರೀತಿ. ಅಂಡ್ ಇರಿಟೇಷನ್ ಆಗಿರ್ಬೋದು, ಡ್ರೈನೆಸ್ ಆಗಿರ್ಬೋದು, ಸೊ ಈ ರೀತಿಯಲ್ಲೆಲ್ಲ ಸ್ಕಿನ್ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ, ಸೊ ಅದನ್ನ ರೆಡ್ಯೂಸ್ ಮಾಡುತ್ತೆ. ಬಿಕಾಸ್ ಇದರಲ್ಲಿ ಕೆಲವೊಂದಷ್ಟು ಇಂಗ್ರೀಡಿಯೆಂಟ್ಸ್ ಇರೋದ್ರಿಂದ ನಿಮ್ಗೆ ಇಷ್ಟು ಬೆನಿಫಿಟ್ ಕೊಡುತ್ತೆ. ಇದರಲ್ಲಿ ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ ಅಂತ ಹೇಳಿದ್ರೆ, 5% ನಿಯಾಸಿನಮೈಡ್, 1% ಸೆರಮೈಡ್, ಮತ್ತೆ ಓಟ್ ಎಕ್ಸ್ಟ್ರಾಕ್ಟ್, ಲಿಪಿಡ್ಸ್ ಕಾಂಪ್ಲೆಕ್ಸ್, ಮತ್ತೆ ಯೂರಿಯಾ. ಸೊ ಇದಷ್ಟು ಇಂಗ್ರೀಡಿಯೆಂಟ್ಸ್ ಗಳಿರೋದ್ರಿಂದ ನಿಮ್ಗೆ ಈ ಎಲ್ಲ ಬೆನಿಫಿಟ್ ಸಿಗುತ್ತೆ, ಡೀಪ್ ಹೈಡ್ರೇಷನ್ ಸಿಗುತ್ತೆ. ಅಂಡ್ ಈ ಒಂದು ಮಾಯಿಶ್ಚರೈಸರ್ ಎಷ್ಟು ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ $383
rupees ಅಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಓಕೆನಾ, ಸೊ ಈ ಒಂದು ಮಾಯಶ್ಚರೈಸರ್ ಕೂಡ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಅಂಡ್ ಈಗ ಲಾಸ್ಟ್ ಮಾಯಶ್ಚರೈಸರ್ ಯಾವುದು ಅಂತ ಹೇಳಿ ನೋಡೋಣ. ಸೊ ಲಾಸ್ಟ್ ಒಂದು ಬಂದು ಫಿಸಿಯೋಜೆಲ್ ಹೈಪೋಅಲರ್ಜೆನಿಕ್ ಡೈಲಿ ಮಾಯಶ್ಚರೈಸರ್ ಥೆರಪಿ ಕ್ರೀಮ್ ಅಂತ ಹೇಳಿ ನೋಡ್ತಾ ಇದ್ದೀರಲ್ವಾ ಪ್ಯಾಕೇಜಿಂಗ್. ಸೊ ಈ ಒಂದು ಮಾಯಶ್ಚರೈಸರ್ ಇದು ಕೂಡ ನಿಮಗೆ ಸೂಟ್ ಆಗುತ್ತೆ. ಇದು ನಿಮಗೆ ಕ್ರೀಮಿ ಫಾರ್ಮ್ ಅಲ್ಲಿ ಸಿಗುತ್ತೆ. ಓಕೆನಾ, ಸೊ ಇದನ್ನ ಯೂಸ್ ಮಾಡೋದ್ರಿಂದ ನಿಮಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ, ಸೊ ಆಸ್ ಯೂಶುವಲ್ ನಿಮ್ಮ ಸ್ಕಿನ್ ಬ್ಯಾರಿಯರ್ಸ್ ಏನಾದ್ರು ಡ್ಯಾಮೇಜಸ್ ಆಗಿತ್ತು ಅಂತ ಹೇಳಿದ್ರೆ ಅದನ್ನ ರಿಪೇರ್ ಮಾಡುತ್ತೆ. ಸೊ ನರಿಶ್ಮೆಂಟ್ ನಿಮ್ಮ ಸ್ಕಿನ್ಗೆ ಪ್ರೊವೈಡ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸ್ಕಿನ್ ಬ್ಯಾರಿಯರ್ ಎಲ್ಲದೂ ಕೂಡ ಫುಲ್ ಡ್ರೈ ಆಗಿತ್ತು ಅಂತ ಹೇಳಿದ್ರೆ, ಸೊ ಮಾಯಶ್ಚರೈಸರ್ ಏನು ಇಲ್ದಲೆ ಫುಲ್ ಡ್ರೈ ಆಗಿತ್ತು ಅಂತ ಹೇಳಿದ್ರೆ ಅದನ್ನ ರೀಸ್ಟೋರ್ ಮಾಡುತ್ತೆ. ಮತ್ತೆ ಸೆನ್ಸಿಟಿವಿಟಿನ ಇದು ರೆಡ್ಯೂಸ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಎಕ್ಸ್ಟರ್ನಲ್ ಇರಿಟೇಟೆಂಟ್ಸ್ ಇಂದ ರಿಪೇರ್ ಮಾಡಿ ಮತ್ತೆ ಪ್ರೊಟೆಕ್ಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಅದ್ರ ವಿರುದ್ಧ. ಓಕೆನಾ, ಮತ್ತೆ ಲಾಂಗ್ ಲಾಸ್ಟಿಂಗ್ ಹೈಡ್ರೇಷನ್ ಕೊಡುತ್ತೆ. ನಿಮ್ಮ ಸ್ಕಿನ್ ಎಲಾಸ್ಟಿಸಿಟಿನ ಇದು ಎನ್ಹಾನ್ಸ್ ಮಾಡುತ್ತೆ. ಸೊ ದಟ್ ನಿಮ್ಮ ಸ್ಕಿನ್ ತುಂಬಾನೇ ಸಾಫ್ಟ್ ಆಗುತ್ತೆ, ಸ್ಮೂತ್ ಆಗುತ್ತೆ, ತುಂಬಾ ಗ್ಲೋಯಿಂಗ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ. ಅಂಡ್ ಈ ಒಂದು ಮಾಯಶ್ಚರೈಸರ್ ಕೂಡ ಅಷ್ಟೇ ಕೆಲವೊಂದಷ್ಟು ಇಂಗ್ರೀಡಿಯೆಂಟ್ಸ್ ಗಳಿದೆ ಆಕ್ಟಿವ್ ಆಗಿ. ಸೊ ಯಾವ್ದೆಲ್ಲ ಇದೆ ಅಂತ ಹೇಳಿದ್ರೆ ಗ್ಲಿಸರಿನ್, ಸೆರಮೈಡ್ ಮತ್ತೆ ಸ್ಕ್ವಾಲಿನ್. ಸೊ ಈ 3 ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಗಳು ಈ ಒಂದು ಮಾಯಶ್ಚರೈಸರ್ ಇರೋದ್ರಿಂದ ನಿಮ್ಗೆ ಇಷ್ಟೆಲ್ಲ ಬೆನಿಫಿಟ್ ಕೊಡುತ್ತೆ. ಅಂಡ್ ಈ ಒಂದು ಮಾಯಶ್ಚರೈಸರ್ ಎಷ್ಟು ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ 649 rupees ಅಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಓಕೆನಾ, ಸೊ ಐ ಹೋಪ್ ಈ ಒಂದು ಮಾಯಶ್ಚರೈಸರ್ ಕೂಡ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತು ನಾನು ತೋರಿಸಿರುವಂತ ಈ 3 ಮಾಯಶ್ಚರೈಸರ್ನ ನೀವು ಯಾವ್ದಾದ್ರು ಒಂದನ್ನ ಚೂಸ್ ಮಾಡಿ, ನಿಮಗೆ ಯಾವ್ದು ಪಾಕೆಟ್ ಫ್ರೆಂಡ್ಲಿ ಅಂತ ಅನ್ಸುತ್ತೆ, ಯಾವ್ದು ಫೀಚರ್ಸ್ ಇಷ್ಟ ಆಯ್ತು, ಸೊ ನೀವು ಅದನ್ನ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ಟೈಪ್ಗೆ ಸೂಟಬಲ್ ಆಗುತ್ತೆ. ನಿಮ್ಮ ಸ್ಕಿನ್ ಡ್ರೈ ಆಗದಿರೋ ರೀತಿ ಪ್ರೊಟೆಕ್ಷನ್ ಕೊಡುತ್ತೆ. ನಿಮ್ಮ ಸ್ಕಿನ್ಗೆ ತುಂಬಾನೇ ಸಾಫ್ಟ್ನೆಸ್ ನ ಪ್ರೊವೈಡ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ಡೀಪ್ ಹೈಡ್ರೇಷನ್ ಕೊಡುತ್ತೆ. ಓಕೆನಾ, ಅಂಡ್ ಈ ಮಾಯಶ್ಚರೈಸರ್ ಹೇಗೆ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ, ಸೊ ಫಸ್ಟ್ ನೀವು ಮಾರ್ನಿಂಗ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಫೇಸ್ ವಾಶ್ ಆಗಿರ್ಬೇಕು. ಸೊ ಫೇಸ್ ವಾಶ್ ಎಲ್ಲ ಆಗಿದ್ಮೇಲೆ ನೀವೇನಾದ್ರು ಸೀರಮ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಸೀರಮ್ ಅಪ್ಲೈ ಮಾಡಿದ ನಂತರ ನೀವು 1 ಫಿಂಗರ್ ಅಲ್ಲಿ ತಗೊಂಡು ಓವರ್ ಆಲ್ ನಿಮ್ಮ ಫೇಸ್ಗೆ ನೀವು ಥಿಕ್ ಆಗಿ ಅಪ್ಲೈ ಮಾಡಬೇಕು. ಓಕೆನಾ, ಅಂಡ್ ಮಾಯಶ್ಚರೈಸರ್ ಅಪ್ಲೈ ಮಾಡಿದ ನಂತರ ನೀವು ನೆಕ್ಸ್ಟ್ 2 ಫಿಂಗರ್ ಅಲ್ಲಿ ಓವರ್ ಆಲ್ ನಿಮ್ಮ ಫೇಸ್ಗೆ ನೀವು ಸನ್ಸ್ಕ್ರೀನ್ ಅಪ್ಲೈ ಮಾಡಬೇಕು. ಸೊ ಹೀಗೆ ನೀವು ಮಾರ್ನಿಂಗ್ ರೂಟೀನ್ ಅಲ್ಲಿ ಮಾಯಶ್ಚರೈಸರ್ನ ನೀವು ಅಪ್ಲೈ ಮಾಡಬಹುದು. ಅಂಡ್ ನೈಟ್ ರೂಟೀನ್ ಅಲ್ಲಿ ನೀವು ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಆಫ್ಟರ್ ಫೇಸ್ ವಾಶ್ ನೀವು ಈ ಒಂದು ಮಾಯಶ್ಚರೈಸರ್ ನೀವು ಯೂಸ್ ಮಾಡಬಹುದು. ನಿಮಗೆ ಏನು ಸ್ಕಿನ್ ಪ್ರಾಬ್ಲಮ್ಸ್ ಇಲ್ಲ, ನಾರ್ಮಲ್ ಆಗಿ ನಿಮ್ಮ ಸ್ಕಿನ್ ಇದೆ ಅಂತ ಹೇಳಿದ್ರೆ ಸೊ ನಿಮ್ಮ ಫೇಸ್ ವಾಶ್ ಆದ್ಮೇಲೆ ಮಾಯಶ್ಚರೈಸರ್ ಅಪ್ಲೈ ಮಾಡಬಹುದು. ಆಗ ನಿಮ್ಮ ಸ್ಕಿನ್ ತುಂಬಾನೇ ಸಾಫ್ಟ್ ಆಗುತ್ತೆ. ಓಕೆನಾ, ಅಥವಾ ಏನಾದ್ರು ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ನೀವು ನೈಟ್ ಕೇರ್ ಏನು ಫಾಲೋ ಮಾಡ್ತಿರ್ತೀರ, ಅದರ ಟ್ರೀಟ್ಮೆಂಟ್ ತಗೊಂತಿದ್ದೀರಾ ಅಂತ ಹೇಳಿದ್ರೆ ನೀವು ಅದನ್ನ ತಗೋಬಹುದು. ನೀವು ಮಾರ್ನಿಂಗ್ ಈ ಒಂದು ಮಾಯಶ್ಚರೈಸರ್ನ ನೀವು ತಿಕ್ಕಾಗಿ ಅಪ್ಲೈ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಓಕೆನಾ, ಸೊ ಎವ್ರಿ ಡೇ ಅಪ್ಲೈ ಮಾಡಬೇಕು, ಬರೀ 3 months 4 months ಅಂತ ಅಲ್ಲ. ಸೊ ಇದು ಕಂಟಿನ್ಯೂಸ್ ಆಗಿ ಲೈಫ್ ಲಾಂಗ್ ವರ್ಗೂ ಕೂಡ ಮಾಯಶ್ಚರೈಸರ್ ಅನ್ನೋದು ಸ್ಕಿಪ್ ಮಾಡ್ಲಿಕ್ಕೆ ಹೋಗಬಾರ್ದು. ಸ್ಕಿಪ್ ಮಾಡಿದ್ರಿ ಅಂತ ಹೇಳಿದ್ರೆ ಫಸ್ಟ್ ನಿಮ್ದು ಡ್ರೈ ಸ್ಕಿನ್ ಇರುತ್ತೆ. ಸೊ ನೀವು ಸ್ಕಿಪ್ ಮಾಡಿದ್ರಿ ಅಂತ ಹೇಳಿದ್ರೆ ಮತ್ತೆ ನಿಮಗೆ ತುಂಬಾನೇ ಡ್ರೈನೆಸ್ ಆಗುತ್ತೆ, ಮತ್ತೆ ಸ್ಕಿನ್ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ. ಸೊ ದಟ್ ಹಾಗಾಗಿ. ಓಕೆನಾ, ಅಂಡ್ ಇವತ್ತು ನಾನು ತೋರಿಸೋಂಥ ಈ 3 ಮಾಯಶ್ಚರೈಸರ್ ನಿಮಗೆ ಫಾರ್ಮಸಿ ಶಾಪ್ ಅಲ್ಲಿ ಸಿಗುತ್ತೆ. ಅಂಡ್ ಆಲ್ಸೋ ಆನ್ಲೈನ್ ಅಲ್ಲೂ ಕೂಡ ಸಿಗುತ್ತೆ. ಆನ್ಲೈನ್ ಅಲ್ಲಿ ಸಿಗೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರೊವೈಡ್ ಮಾಡಿರ್ತೇನೆ. ಆ ಮೂಲಕ ನೀವು ಹೋಗಿ ಆರ್ಡರ್ ಮಾಡ್ಕೋಬಹುದು. ಅಂಡ್ ಈ ಮಾಯಶ್ಚರೈಸರ್ನ ಎಬೋ 18 years ಗಂಡು ಮಕ್ಕಳು, ಹೆಣ್ಮಕ್ಳು ಮತ್ತೆ ಡ್ರೈ ಸ್ಕಿನ್ ಅಥವಾ ವೆರಿ ಡ್ರೈ ಸ್ಕಿನ್ ಅವರು ಮಾತ್ರ ಚೂಸ್ ಮಾಡಿ, ಅಥವಾ ಬೇರೆ ಸ್ಕಿನ್ ಟೈಪ್ ಇರೋರು ಕೂಡ ಚೂಸ್ ಮಾಡ್ಬೋದು. ಬಟ್ ಇದು ಪರ್ಟಿಕ್ಯುಲರ್ ಆಗಿ ಡ್ರೈ ಸ್ಕಿನ್ ಇರೋರಿಗೆ ಅಂತಾನೆ ಇರೋಂಥದ್ದು. ಓಕೆನಾ, ಅಂಡ್ ಯಾರೆಲ್ಲ ಯೂಸ್ ಮಾಡಬಾರ್ದು, ಯಾರಿಗೆಲ್ಲ ಸೂಟ್ ಆಗೋಲ್ಲ ಅಂತ ಹೇಳಿದ್ರೆ ನೀವೇನಾದ್ರು ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಇದ್ದೀರಾ ಅಥವಾ ಪ್ರೆಗ್ನೆಂಟ್ ಲೇಡೀಸ್ ಇದ್ದೀರಾ, ಬಿಲೋ 18 years ಇದ್ದೀರಾ ಅಂತ ಹೇಳಿದ್ರೆ ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಸೊ ಎಬೋ 18 years ಮತ್ತೆ ಗಂಡು ಮಕ್ಕಳು, ಹೆಣ್ಮಕ್ಳು ನೀವೆಲ್ಲರೂ ಕೂಡ ಯೂಸ್ ಮಾಡ್ಬೋದು. ಓಕೆನಾ, ಅಂಡ್ ಈ ವಿಡಿಯೋದಲ್ಲಿ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಈ 3 ಮಾಯಶ್ಚರೈಸರ್ಗಳು ಡರ್ಮಟಾಲಜಿಕಲಿ ಟೆಸ್ಟೆಡ್ ಇದೆ, ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡುವಂತ ಮಾಯಶ್ಚರೈಸರ್ ಆಗಿದೆ. ಅಂಡ್ ಸಾಕಷ್ಟು ನಿಮಗೆ ಇನ್ನೂ ಬ್ರ್ಯಾಂಡ್ಸ್ಗಳಲ್ಲಿ ಸಿಗುತ್ತೆ. ನಾನು ಇವತ್ತು 3 ತೋರಿಸಿದ್ದೀನಿ. ಸೊ ನಿಮಗೆ ಸ್ವಲ್ಪ ಪಾಕೆಟ್ ಫ್ರೆಂಡ್ಲಿ, ಬಜೆಟ್ ಫ್ರೆಂಡ್ಲಿ ಅಂತ ಇರೋದು. ಅಂಡ್ ಆಲ್ರೆಡಿ ಸ್ಕಿನ್ ಕೇರ್ ರೂಟೀನ್ ಅಲ್ಲೂ ಕೂಡ ನಿಮಗೆ ತೋರಿಸಿದ್ದೀನಿ. ಸೊ ಅದು ಲಿಂಕ್ ಎಲ್ಲದೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೇನೆ, ಚೆಕ್ ಮಾಡಿ. ಸೊ ಅದ್ರಲ್ಲಿ ನೀವು ಯಾವ್ದಾದ್ರು ಒಂದನ್ನ ಚೂಸ್ ಮಾಡ್ಬೋದು ಫ್ರೆಂಡ್ಸ್. ಓಕೆ, ಅಂಡ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಎಲ್ರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.